ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಆಭಾ ಕಾರ್ಡ್ನ ಅಪ್ಲೈ ಮಾಡೋದು ಹೇಗೆ, ಆಭಾ ಕಾರ್ಡ್ಗೆ ಅಪ್ಲೈ ಮಾಡೋದು ಹೇಗೆ, ಆಭಾ ಕಾರ್ಡ್ ಅಂದರೆ ಏನು, ಆಭಾ ಕಾರ್ಡ್ನ ಎಲ್ಲಿ ಯೂಸ್ ಮಾಡ್ತಾರೆ, ಪ್ರತಿಯೊಂದು ಡೀಟೇಲ್ನು ಕೂಡ ಇಲ್ಲಿ ವಿವರವಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಲೈವಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೀವು ನೋಡಿದ್ರು ಕೂಡ ಕೇವಲ ಒಂದು 5 ನಿಮಿಷದಲ್ಲಿ ನೀವು ಕೂಡ ಅಪ್ಲೈನ ಮಾಡ್ಕೋಬೋದಾಗುತ್ತೆ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲಿ ನೀವು ಕೂಡ ಅಪ್ಲೈನ ಮಾಡ್ಕೋಬೋದಾಗುತ್ತೆ. ಫಸ್ಟಾಗಿ ಆಭಾ ಕಾರ್ಡ್ ಅಂದರೆ ಏನು ಅಂತ ತಿಳ್ಕೊಳೋದಾದರೆ, ಫಸ್ಟು ಆಭಾ ಅಂದರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಕಾರ್ಡ್ ಅಂತ ಅಂದ್ಬಿಟ್ಟು ಇದು ಸರ್ಕಾರ ನೀಡ್ತಿರೋ ಒಂದು 14 ಅಂಕಿಗಳೆಲ್ಲ ಯೂನಿಕ್ ಡಿಜಿಟಲ್ ಹೆಲ್ತ್ ID ಕಾರ್ಡ್ ಆಗಿರುತ್ತೆ. ಇದು ನಿಮ್ಮ ಆರೋಗ್ಯದ ಮಾಹಿತಿನ ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿ ನಿರ್ವಹಿಸಲು ಸಹಾಯ ಮಾಡ್ತದೆ. ಆಭಾ ಕಾರ್ಡ್ನ ಪ್ರಯೋಜನ ಏನಂತಂದರೆ, ಇದು ಫ್ರೀಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಅಪ್ಲೈ ಮಾಡ್ಬೋದು. ಮತ್ತು 14 ನಂಬರ್ ಇದೆ, ಯೂನಿಕ್ ಐಡೆಂಟಿಟಿ ಕಾರ್ಡ್ ಆಗಿರುತ್ತೆ. ಮತ್ತು ಹಾಗೆ ನಿಮ್ಮ ವೈದ್ಯಕೀಯ ದಾಖಲೆಗಳ ಪ್ರಿಸ್ಕ್ರಿಪ್ಷನ್ ಆಗಿರ್ಬೋದು, ಲ್ಯಾಬ್ ರಿಪೋರ್ಟ್ಸ್ ಆಗಿರ್ಬೋದು, ಡಿಸ್ಚಾರ್ಜ್ ಸಮ್ಮರಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಡಿಜಿಟಲ್ ರೂಪದಲ್ಲಿ ಇರುತ್ತೆ. ಹಾಗೆ ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನೀವು ಎಲ್ಲ ಡಾಕ್ಯುಮೆಂಟು ತೊಗೊಂಡು ಹೋಗಬೇಕು. ಬೇರೆ ಹಾಸ್ಪಿಟಲ್ ಚೆಕ್ ಮಾಡಿಸಿರೋದು ಈ ನೆಕ್ಸ್ಟ್ ಅದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದಾಗ ನೀವು ತೊಗೊಂಡು ಹೋಗ್ಬೇಕು ಅಂತ ಅವಶ್ಯಕತೆ ಇಲ್ಲ. ಜಸ್ಟ್ ಇದೊಂದು ಕಾರ್ಡ್ ತೊಗೊಂಡೋದ್ರೆ ಸಾಕಾಗುತ್ತೆ. ಮತ್ತು ಇದು ಆಲ್ ಓವರ್ ಇಂಡಿಯಾದಲ್ಲಿ ಇದು ವರ್ಕ್ ಆಗುತ್ತೆ. ಯಾವುದೇ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಇದೊಂದು ಕಾರ್ಡ್ ತೊಗೊಂಡೋದ್ರೆ ನಿಮ್ಮ ಹೆಲ್ತ್ ಡೀಟೇಲ್ಸ್ ಎಲ್ಲ ಇದರಲ್ಲಿ ಸೇವ್ ಆಗಿರುತ್ತೆ. ಬನ್ನಿ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದು ನೋಡೋಣ. ಇವಾಗ ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಆಭಾ ಕಾರ್ಡ್ ಅಂತ ಹಾಕಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟರೆ ಇದು ನೋಡ್ತಾ ಇಲ್ಲ, ಇದರ ಲಿಂಕ್ ಓಪನ್ ಆಗಿದೆ. ಫಸ್ಟ್ ಒಂದು ನೋಡ್ತಾ ಇಲ್ಲ ಲಿಂಕ್. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಇಂಥದ ವೆಬ್ಸೈಟ್ ಓಪನ್ ಆಗಿದೆ, ನೋಡ್ತಾ ಇರ್ಬೋದು. ಕ್ರಿಯೇಟ್ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಆಭಾ ಕಾರ್ಡ್ ನಂಬರ್ ಅಂತ ಅಂದ್ಬಿಟ್ಟು ಇವಾಗ ಕ್ರಿಯೇಟ್ ಆಭಾ ನಂಬರ್ ಅಂತ ಇಲ್ಲಿದೆ. ಇದು ಕೆಳಗಡೆ ಫಸ್ಟಾಗಿ ನೀವು ಆಲ್ರೆಡಿ ಆಭಾ ಕಾರ್ಡ್ ಅಂತ ಏನೋ ತಿಳ್ಕೊಬೇಕು ಅಂದರೆ ಇಲ್ಲಿ ನೋಡ್ತಾ ಇದ್ದಾರೆ, ಇದ್ರ ಮೇಲೆ ಹಾಕಿದ್ದಾರೆ. ಆಭಾ ಅಂದರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಕೀ ಟು ಯುವರ್ ಡಿಜಿಟಲ್ ಹೆಲ್ತ್ ಕೇರ್ ಜರ್ನಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಲ್ಲ. ಹಾಗೆ ಆಲ್ರೆಡಿ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ನೀವು ಜಸ್ಟ್ ಚೆಕ್ ಮಾಡಬೇಕು ಅಂದರೂ ಕೂಡ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಚೆಕ್ ಮಾಡ್ಬೋದು. ನೋಡ್ತಾ ಇದ್ದ ಕೆಳಗಡೆ ಇದೆಯಾ ಲಿಂಕು, ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಚೆಕ್ ಕೂಡ ಮಾಡ್ಬೋದು. ಇವಾಗ ಫಸ್ಟಾಗಿ ಹೊಸದಾಗಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ಕ್ರಿಯೇಟ್ ಆಭಾ ನಂಬರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಇದೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಚೂಸ್ ಮಾಡ್ಕೊಳಕ್ಕೆ 2 ಆಪ್ಷನ್ನ ಕೊಡಲಾಗಿದೆ, ನೋಡ್ಬೋದು. ಇಲ್ಲಿ ಚೂಸ್ ಮಾಡೋಕ್ಕೆ 2 ಆಪ್ಷನಿಂದ ನೀವು ಅಪ್ಲೈನ ಮಾಡ್ಕೋಬೋದು ಅಂತ. ಫಸ್ಟಾಗಿ ಇಲ್ಲಿ DL ನೋಡ್ತಾ ಇದ್ದ, DL ಲೈಸೆನ್ಸ್ ಇದೆ, ನೀವು ಡ್ರೈವಿಂಗ್ ಲೈಸೆನ್ಸು ಇದರಿಂದ ಕೂಡ ಅಪ್ಲೈ ಮಾಡ್ಕೋಬೋದು. ಅದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಬೋದು. ನಾನು ವಾಪಸ್ ಬಂದು ಇಲ್ಲಿ ನೋಡ್ತಾ ಇದ್ದೆ, ಫಸ್ಟ್ ಒಂದು ಕ್ರಿಯೇಟ್ ಯುವರ್ ಆಭಾ ನಂಬರ್ ಯೂಸಿಂಗ್ ಆಧಾರ್ ಅಂತ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ ಟೋಟಲ್ 4 ಸ್ಟೆಪ್ಗಳಿದೆ. ಈ 4 ಸ್ಟೆಪ್ ಕೂಡ ಫಿಲ್ ಮಾಡಬೇಕಾಗತ್ತೆ. 4 ಸ್ಟೆಪ್ಗಳಲ್ಲಿ ಫಸ್ಟ್ ಒಂದು ಸ್ಟೆಪ್ಪಲ್ಲಿ ನೋಡ್ತಾ ಇಲ್ಲ ಆಧಾರ್ ನಂಬರಿಂದ ಹಾಕೋಬೇಕಾಗುತ್ತೆ. ಫಸ್ಟ್ ಒಂದು ಸ್ಟೆಪ್ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಕೇಳ್ತಾ ಇದೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಯಾರ್ದು ಅಪ್ಲೈ ಮಾಡಬೇಕು ಅಂದಿದ್ರೆ ಅವ್ರ ಆಧಾರ್ ನಂಬರ್ನ ಹಾಕ್ಕೋಬೇಕಾಗುತ್ತೆ. ಹಾಕೊಂಡಾದ್ಮೇಲೆ ಕೆಳಗಡೆ ಇಲ್ಲ ಅಗ್ರಿ ಅನ್ನೋ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ಅಗ್ರಿ ಅಂತ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆದಮೇಲೆ ನೆಕ್ಸ್ಟು ಇಲ್ಲಿ ಅಥೆಂಟಿಕೇಷನ್ ಟೈಪ್ ಅಂತ ಕೇಳ್ತಾರೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಆಧಾರ್ OTP ಮತ್ತು ಫೇಸ್ ಅಥೆಂಟಿಕೇಷನ್ ಅಂತ ಇದೆ, ಆಧಾರ್ OTP ಅಂತಲೇ ಹಾಕ್ಕೊಳ್ಳಿ. ಅದಾದಮೇಲೆ ಸೆಲೆಕ್ಟ್ನ ಮಾಡಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕೇಳ್ತದೆ 4x1 ಅಂತ. ನನಗೆ ಇಲ್ಲಿ 4x1 ಇದೆ, ನಿಮ್ಮ ಚೇಂಜ್ ಇರುತ್ತೆ ಚೆಕ್ ಮಾಡ್ಕೊಂಡು ಇಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದ್ದಿಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿದೆ. ಸೆಕೆಂಡ್ ಸ್ಟೆಪ್ಗೆ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗತ್ತೆ. ಇದಕ್ಕೆ ಡಾಕ್ಯುಮೆಂಟ್ ಏನು ಬೇಕಾಗುತ್ತೆ ಅಂದರೆ ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಇದೆ ಸಾಕಾಗುತ್ತೆ, ಇನ್ನೇನು ಡಾಕ್ಯುಮೆಂಟ್ ಬೇಕಾಗಿಲ್ಲ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋದು ಮೊಬೈಲ್ ನಂಬರ್ಗೆ ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೊಂಡಿದ್ದೀನಿ. ಎಂಟರ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ಆಧಾರ್ ಕಾರ್ಡಲ್ಲಿ ಏನು ಲಿಂಕ್ ಆಗಿದೆ ಅದೇ ನಂಬರ್ನ ಕೂಡ ಇಲ್ಲಿ ನೀವು ಕೊಡ್ಬೋದು. ಇಲ್ಲ ಅಂತಂದರೆ ನೀವು ಹೊಸ ನಂಬರ್ನ ಕೂಡ ನೀವು ಎಂಟರ್ನ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅನ್ನೋ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಸೇಮ್ ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಸೇಮ್ ನಂಬರ್ ಆದರೆ ಈ ಥರ ತೋರಿಸುತ್ತೆ. ಓಕೆ ಕನ್ಫರ್ಮ್ ಅಂತ ಕೊಡಿ. ಇಲ್ಲ ಸೇಮ್ ನಂಬರ್ ಇಲ್ಲ ಅಂದಾಗ ಬೇರೆ ನಂಬರ್ ಕೊಟ್ಟಾಗ ನಿಮ್ಗೆ ಅಲ್ಲೊಂದು OTP ಬಂದಿರುತ್ತೆ, ಆ OTPನ ಎಂಟರ್ನ ಮಾಡ್ಕೊಂಡು ವೆರಿಫೈ ಮಾಡಬೇಕಾಗುತ್ತೆ. ಅದಾದಮೇಲೆ ಇವಾಗ ನೋಡ್ಕೊಳ್ಳಿ, ಇವಾಗ ಥರ್ಡ್ ಸ್ಟೆಪ್ ಬಂದಿದೆ. ಕನ್ಫರ್ಮ್ ಅಂತ ಕೊಟ್ಟು ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಥರ್ಡ್ ಸ್ಟೆಪ್ಗೆ ಬಂದಿದೆ. ಇಲ್ಲಿ ನಿಮ್ಮ ಇಮೇಲ್ ID ನ ಕೇಳ್ತಾರೆ. ನಿಮ್ಮ ಇಮೇಲ್ ID ಬೇಕು ಅಂದರೆ ಇಲ್ಲಿ ಹಾಕ್ಕೊಂಡು ವೆರಿಫೈನ ಕೊಡಿ. ವೆರಿಫೈನ ಕೊಟ್ಟರೆ ನೋಡ್ತಾ ಇದ್ದ ಮೇಲ್ಗಡೆ ವೆರಿಫೈಡ್ ಯುವರ್ ಇಮೇಲ್ ID ಅಂತ ನೋಡ್ತಾ ಇರ್ಬೋದು. ಬೇಕು ಅಂದರೆ ನಿಮ್ಗೆ ಬೇಡ ಅಂದಾಗ ಇಲ್ಲಿ ನೀವು ಇಮೇಲ್ ID ಬೇಡ ಅಂದರೆ ಸ್ಕಿಪ್ ಫಾರ್ ನೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಕೂಡ ನೀವು ನೆಕ್ಸ್ಟ್ಗೆ ಹೋಗ್ಬೋದು. ಇಲ್ಲ ನೀವು ಹಾಕ್ಕೊಂಡು ಕೂಡ ವೆರಿಫೈ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್
ಕ್ಲಿಕ್ನ ಮಾಡ್ಕೊಬೋದು. ನಾನು ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ಇವಾಗ ಲಾಸ್ಟ್ ಸ್ಟೆಪ್ ಬಂದಿದೆ ಆಬಾ ಕ್ರಿಯೇಟ್ ಕಾರ್ಡ್ಗೆ. ಇಲ್ಲಿ ಅಕೌಂಟ್ನ ನೀವು ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ, ಆಬಾ ಅಡ್ರೆಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ಸಜೆಷನ್ನ ಕೆಳಗಡೆ ಕೊಡಲಾಗಿದೆ ನೋಡೋದಲ್ಲ, ಅದೇ ರೀತಿ ಇಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಆ ಟೈಪಲ್ಲಿ ನೀವು ಇಲ್ಲಿ ಕ್ರಿಯೇಟ್ನ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ನಾನು ಇಲ್ಲಿ ಟೈಪ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಗ್ರೀನ್ ಕಲರ್ ಟಿಕ್ ಮಾರ್ಕ್ ಬಂದಿದೆ ನೋಡ್ತಾ ಇದ್ದಲ್ಲ, ಇವಾಗ ಇಲ್ಲಿ ಕ್ರಿಯೇಟ್ ಆಬಾ ಕಾರ್ಡ್ ಅಂತ ಇದಿಲ್ಲ, ಆಬಾ ಕಾರ್ಡ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಆಬಾ ಕಾರ್ಡ್ ಜನ್ರೇಟ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾ ಇಲ್ಲ ಈ ಥರ ಕಾರ್ಡ್ ಕೂಡ ಕ್ರಿಯೇಟ್ ಆಗಿದೆ. ಆನ್ ಸ್ಪಾಟ್ ನೀವು ಈ ಕಾರ್ಡ್ನ ಪ್ರಿಂಟ್ ಕೂಡ ತೊಗೋಬೋದು ಆಯಿತಾ. ಡೌನ್ಲೋಡ್ ಕೂಡ ಮಾಡ್ಕೊಂಡು ನೀವು ಸೇವ್ ಕೂಡ ಮಾಡ್ಕೋಬೋದಾಗುತ್ತೆ ಫೋನಲ್ಲಿ. ಇಲ್ಲಿ ಈ ಥರ ಕ್ರಿಯೇಟ್ ಆಗಿರುತ್ತೆ. ನಿಮ್ಮ ಹೆಸರು, ನಿಮ್ಮ ಆಬಾ ಕಾರ್ಡ್ ನಂಬರ್ ಆಗಿರ್ಬೋದು, ಆಬಾ ಅಡ್ರೆಸ್ ಆಗಿರ್ಬೋದು, ಮೇಲು ಫಿಮೇಲ್, ಒಂದು ಮೊಬೈಲ್ ನಂಬರ್ ವಿತ್ ಮೊಬೈಲ್ ನಂಬರ್ ಎಲ್ಲ ಡೀಟೇಲ್ ಬಂದಿದೆ. ಡೌನ್ಲೋಡ್ ಆದ ಆಬಾ ನಂಬರ್ ಅಂತ ಇದಿಲ್ಲ, ಅದು ಆಬಾ ಕಾರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಕಾರ್ಡ್ ಕೂಡ ಡೌನ್ಲೋಡ್ ಆಗಿ ಸೇವ್ ಆಗುತ್ತೆ. ಇಲ್ಲ ಪ್ರಿಂಟ್ ಅಂತ ಆಪ್ಷನ್ ಇದೆಯಲ್ಲ, ಪ್ರಿಂಟ್ ಆಬಾ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಪ್ರಿಂಟ್ ಕೂಡ ತೊಗೋಬೋದಾಗುತ್ತೆ. ನೋಡೋದಲ್ಲ ಯಾವ ರೀತಿ ಈಸಿಯಾಗಿ ನಿಮ್ಮ ಫೋನಲ್ಲಿ ಅಪ್ಲೈ ಮಾಡ್ಕೊಳೋದು ಹೇಗೆ ಈಸಿಯಾಗಿ ಆಬಾ ಕಾರ್ಡ್ಗೆ. ಏನೇ ಡಾಕ್ಯುಮೆಂಟ್ ಬೇಕಾಗಿಲ್ಲ, ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಒಂದಿದ್ದರೆ ಸಾಕಾಗುತ್ತೆ ಅಪ್ಲೈ ಮಾಡ್ಕೊಳೋಕ್ಕೆ. OTP ಬಂದರೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಇದೆ ಸಾಕು. ಕೇವಲ ಒಂದು 2-3 ನಿಮಿಷದಲ್ಲಿ ನಿಮ್ಮ ಆಬಾ ಕಾರ್ಡ್ನ ನೀವೇ ಮನೆಯಲ್ಲೇ ಕುತ್ಕೊಂಡು ಆಧಾರ್ ಕಾರ್ಡಿಂದ ಅಪ್ಲೈನ ಮಾಡ್ಕೋಬೋದಾಗತ್ತೆ. ನೋಡೋದಲ್ಲ ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಡು ತಿಳಿಸ್ಕೊಟ್ಟಿದ್ದೀನಿ. ಆಬಾ ಕಾರ್ಡ್ ಅಂದರೆ ಏನಂತ ತಿಳಿಸ್ಕೊಟ್ಟಿದ್ದೀನಿ, ಆಬಾ ಕಾರ್ಡ್ನ ಎಲ್ಲಿ ಯೂಸ್ ಮಾಡೋದು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೋಡೋದಲ್ಲ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವ್ರಿಗೂ ಜೊತೆ ಕೂಡ ಶೇರ್ನ ಮಾಡಿ. ಇಂಥ ಸರ್ಕಾರಿ ಯೋಜನೆಗಳು ಮತ್ತು ಆನ್ಲೈನ್ ಸೇವೆಗಳ ಬಗ್ಗೆ ಸರಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ.